ಹಿಂದೂಸ್ತಾನಿ ಸಂಗೀತ ಕ್ಷೇತ್ರದಲ್ಲಿ ಅಖಿಲ ಭಾರತ ಖ್ಯಾತಿ ಪಡೆದ ಖ್ಯಾತ ಹಿಂದೂಸ್ತಾನಿ ಹಾಗೂ ಕರ್ನಾಟಕ ಸಂಗೀತ ಗಾಯಕಿ ಗಂಗೂಬಾಯಿ ಹಾನಗಲ್. ಗಂಗೂಬಾಯಿ ತಂದೆ ಚಿಕ್ಕೋರಾವ್ ನಾಡಗೀರ ರಾಣಿಬೆನ್ನೂರಿನವರು. ತಾಯಿ ಅಂಬಾಬಾಯಿ. ಅಂಬಾಬಾಯಿ ಸಹ ಸಂಗೀತ ಗಾಯಕಿಯಾಗಿದ್ದರು. ಗುರು ಸವಾಯಿ ಗಂಧರ್ವ ಕರ್ನಾಟಕ ಸಂಗೀತದಲ್ಲಿ ಪರಿಣತಿ ಪಡೆದಿದ್ದರು. ಅಂಬಾಬಾಯಿ ಅಜ್ಜಿ ಕಮಲಾಬಾಯಿ ಸಹ ಸಂಗೀತ ಬಲ್ಲವರಾಗಿದ್ದರು. ಅಂಬಾಬಾಯಿ ಮಗಳಿಗೆ ಹಿಂದೂಸ್ತಾನಿ ಸಂಗೀತದಲ್ಲಿ ಶಿಕ್ಷಣ ಕೊಡಿಸಿದರು. ಗಂಗೂಬಾಯಿಯವರಿಗೆ ಬಿಸ್ಮಿಲ್ಲಾ ಖಾನ್, ಗುಲಾಂ ಅಲಿ ಖಾನ್, ಆಲಿ ಅಖ್ತರ್ ಖಾನ್ ರಂತಹ ಸಂಗೀತ ವಿದ್ವಾಂಸರ ಮಾರ್ಗದರ್ಶನ ದೊರೆಯಿತು. ಎಳೆ ವಯಸ್ಸಿನಲ್ಲೇ ಸವರ ಶಿರೋಮಣಿ ಎನಿಸಿದ ಗಂಗೂಬಾಯಿಯವರು ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಸ್ವಾಗತ ಗೀತೆ ಹಾಡಿ ಜನರ ಮೆಚ್ಚುಗೆ ಗಳಿಸಿದರು. ಬಾಲ್ಯದಲ್ಲಿ ಕೃಷ್ಣಾಚಾರ್ಯ, ಕತ್ತೂಪಂತ್ ದೇಸಾಯಿಗಳ ಬಳಿ ಸಂಗೀತ ಶಿಕ್ಷಣ ಪಡೆದರು. ಹುಬ್ಬಳ್ಳಿಯಲ್ಲಿ 20ರ ಹರೆಯದಲ್ಲಿ ಗಂಗೂಬಾಯಿಗೆ ಕುಂದಗೋಳಕರರ ಕೃಪೆ ಲಭಿಸಿತು. ಆ ಕಾಲದಲ್ಲಿ ಅವರು ಕರ್ನಾಟಕ, ಮಹಾರಾಷ್ಟ್ರದಲ್ಲಿ ಗಾನಗಂಧರ್ವರೆಂದು ಖ್ಯಾತರಾಗಿದ್ದರು. ಕ್ರಮೇಣ ಪೋರಿಯಾ, ತೋಡಿ, ಅಸಾವರಿ, ಶುದ್ಧ ಕಲ್ಯಾಣ, ಮಾಲಕನ್ಸ, ಮಿಯಾಮಲ್ದಾರ, ದರ್ಬಾರಿ ಕಾನದಿಯ ಮೊದಲಾದ ರಾಗಗಳನ್ನು ಕಲಿತರು. ಆಕಾಶವಾಣಿಗಳಲ್ಲೂ ಹಾಡತೊಡಗಿದರು. ಹಿಂದಿಯಲ್ಲೂ ಗಾಯನ ನೀಡಿದರು. ಅವರ ಖ್ಯಾತಿ ಹೆಚ್ಚಿದಂತೆಲ್ಲ ಹಿಂದೂಸ್ತಾನ್ ಟೈಮ್ಸ್, ಟೈಮ್ಸ್ ಆಫ್ ಇಂಡಿಯಾ, ಇಲಸ್ಟ್ರೇಟೆಡ್ ವೀಕ್ಲಿ ಆಫ್ ಇಂಡಿಯಾ ಪತ್ರಿಕೆಗಳು ಇವರ ಬಗ್ಗೆ ಲೇಖನಗಳನ್ನು ನೀಡಿ ಅವರ ಗಾಯನವನ್ನು ಹೊಗಳಿದರು. ಮುಂಬೈ ಗ್ರಾಮ್ಫೋನ್ ಕಂಪನಿಯವರು ಅವರ ಗಾಯನಗಳನ್ನು ಮುದ್ರಿಸಿದರು. ಗಂಗೂಬಾಯಿ ಅವರ ರಾಮಹರಿಕಾ ಬೇದನ ಪಾಯೋ ಎಂಬ ಜೋಗಿಯ ರಾಗದ ಹಾಡು ಮತ್ತು ಮಿಯಾಮಲ್ದಾರದ ಕಹೆಲಾಡಲಿ ಎಂಬ ಹಾಡುಗಳು ಮೆಚ್ಚುಗೆಗೆ ಪಾತ್ರವಾಗಿವೆ. ಗಂಗೂಬಾಯಿ ಲಾಹೋರ್, ಡೆಲ್ಹಿ, ಕಲ್ಕತ್ತಾ, ಲಕ್, ಬರೋಡಾ, ಹೈದರಾಬಾದ್ ಪ್ರಸಾರ ಕೇಂದ್ರಗಳಿಂದ ಹಾಡಿದ್ದಾರೆ. ಗ್ವಾಲಿಯರ್, ಪ್ರಯಾಗ್, ಅಮೃತ್ಸರ, ಕರಾಚಿ, ಗಯಾ, ಡೆಹ್ರಾಡೂನ್ ಆಗ ಮೊದಲಾದ ನಗರಗಳಲ್ಲಿ ಸಾರ್ವಜನಿಕ ಸಂಗೀತ ಕಚೇರಿ ನಡೆಸಿದ್ದಾರೆ. ಅವರ ಗಾಯನವನ್ನು ಮೆಚ್ಚಿ ನ್ಯೂ ಥಿಯೇಟರ್ ಚಲನಚಿತ್ರ ಸಂಸ್ಥೆಯ ಕಲಾವಿದರು ಪ್ರಶಂಸಿದ್ದಾರೆ. ಗಂಗೂಬಾಯಿ ಭಾರತದ ಸಾಂಸ್ಕೃತಿಕ ರಾಯಭಾರಿಯಾಗಿ ಸದಸ್ಯರಾಗಿ ನಾಮಕರಣ ಮಾಡಿತು. ಅವರ ಸೇವೆ ಮೆಚ್ಚಿ ಹಂಪಿ ಕರ್ನಾಟಕ, ಗುಲ್ಬರ್ಗ, ಡೆಲ್ಹಿ ವಿಶ್ವವಿದ್ಯಾನಿಲಯಗಳು ನೇಪಾಳದಲ್ಲಿ ಕೆಲಸ ಮಾಡಿದ್ದಾರೆ. 1991 ಗೌರವಪೂರ್ವಕವಾಗಿ ಕರ್ನಾಟಕ ಸರ್ಕಾರ ಅವರನ್ನು ವಿಧಾನ ಪರಿಷತ್ ಶಿರವ ಡಾಕ್ಟರೇಟ್ ಪ್ರಶಸ್ತಿ ನೀಡಿವೆ. ಹಂಪಿ ವಿಶ್ವವಿದ್ಯಾನಿಲಯವು ನಾಡೋಜ ಪ್ರಶಸ್ತಿ ನೀಡಿತು. ಪ್ರಶಸ್ತಿಗಳು: ಇವರ ಅಮೋಘ ಸಂಗೀತ ಸೇವೆ ಮೆಚ್ಚಿ ಕರ್ನಾಟಕ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ನೀಡಿ ಗೌರವಿಸಿತು. ಭಾರತ ಸರ್ಕಾರ ಪದ್ಮವಿಭೂಷಣ ಪ್ರಶಸ್ತಿ, ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ, ಮಧ್ಯಪ್ರದೇಶ ಸರ್ಕಾರದಿಂದ ತಾನ್ಸೇನ್ ಪ್ರಶಸ್ತಿ, ರೂಹೆ ಫಜಲ್ ಪ್ರಶಸ್ತಿ, ಹಫೀಜ್ ಅಲಿ ಖಾನ್ ಪ್ರಶಸ್ತಿ, ಭುವಾಲಿಕಾ ಪ್ರಶಸ್ತಿ, ಕರ್ನಾಟಕ ಸರ್ಕಾರದಿಂದ ಶ್ರೀ ಕನಕ ಪುರಂದರ ಪ್ರಶಸ್ತಿ, ಸುಜನ್ ಗೌರನ ಪುರಸ್ಕಾರ, ಗೋದಾವರಿ ಪ್ರಶಸ್ತಿ, ಅಸ್ಲಾನ್ ಸರ್ಕಾರದಿಂದ ಶ್ರೀಮಂತ ಶಂಕರದೇವ ಪ್ರಶಸ್ತಿ, ಗೀತರತ್ನ, ಟಿ ಚೌಡಯ್ಯ ಸ್ಮಾರಕ ರಾಷ್ಟ್ರ ಪ್ರಶಸ್ತಿ, ದೀನನಾಥ್ ಮಂಗೇಶಕರ ಪ್ರಶಸ್ತಿ, ಗಾನಯೋಗಿ ಪಂಚಾಕ್ಷರಿ ಗವಾಯಿ ಪ್ರಶಸ್ತಿ, ವರದರಾಜ ಆದ್ಯ SR ಪಾಟೀಲ ಪ್ರತಿಷ್ಠಾನ ಪ್ರಶಸ್ತಿ, ರಾಮನಾರಾಯಣ ಪ್ರಶಸ್ತಿ, ಬೇಗಂ ಅಖ್ರ ಪ್ರಶಸ್ತಿ, ಕಾಶಿ ನಾಗರಿ ಪ್ರಚಾರಕಿ ಸಭಾ ಪ್ರಶಸ್ತಿಗಳು ಲಭಿಸಿವೆ. ಇವಲ್ಲದೆ ಇವರಿಗೆ ಭಾರತಾದ್ಯಂತ ಅನೇಕ ಸನ್ಮಾನ ಪತ್ರಗಳು, ಸುವರ್ಣ ಪದಕಗಳು, ಕಾಣಿಕೆಗಳು ದೊರೆತಿವೆ. ಕಾಶಿ ನಾಗರಿಕ ಪ್ರಚಾರಣಿ ಸಭೆ ಮತ್ತು ಪ್ರಯಾಗದ ಸಂಗೀತ ಸಮಿತಿಗಳು, ಭಾರತೀಯ ಕಂಠ ಶಿರೋಮಣಿ ಹಾಗೂ ಸ್ವರ ಶಿರೋಮಣಿ, ಬೆಂಗಳೂರಿನ ಗಾಯನ ಸಮಾಜವು ಸಂಗೀತ ಕಲಾರತ್ನ, ತಿರುಪತಿಯ ತ್ಯಾಗರಾಜ ಸಮಿತಿಯು ಸಪ್ತಗಿರಿ ಸಂಗೀತ ವಿದ್ವಾನ್ಮಣಿ ಎಂಬ ಬಿರುದುಗಳನ್ನು ನೀಡಿವೆ. ಇವರಿಗೆ ಹುಬ್ಬಳ್ಳಿಯಲ್ಲಿ ಪೌರ ಸನ್ಮಾನ ಮಾಡಲಾಯಿತು. ಇವರು ನನ್ನ ಬದುಕಿನ ಹಾಡು ಎಂಬ ಆತ್ಮಕಥನ ಬರೆದಿದ್ದಾರೆ.